ಇವತ್ತಿನ ವಿಡಿಯೋದಲ್ಲಿ ನಾವು ಗುಜ್ರಿ ಮೆಹಲನ್ನು ನೋಡೋದಕ್ಕೆ ಹೋಗೋಣ. ಬನ್ನಿ, ನೀವು ಕೂಡ ನಮ್ಮ ಜೊತೆಗೆ ಗುಜ್ರಿ ಮೆಹಲನ್ನು ನೋಡಿ ಆನಂದಿಸಿ. ನಾವು ಗುಜ್ರಿ ಮೆಹಲನ್ನು ಸಂಜೆಯ ಸಮಯದಲ್ಲಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ, ಯಾಕಂದರೆ ಬಿಸಿಲು ಕಡಿಮೆ ಇರುತ್ತೆ. ನೋಡಿ, ಇದೆ ಗುಜ್ರಿ ಮೆಹಲ್. ಇದರಲ್ಲಿ ಮ್ಯೂಸಿಯಂ ಕೂಡ ಇದೆ, ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಕೂಡ ಇದೆ. ಇದು ನೋಡಲಿಕ್ಕೆ ಹೆಚ್ಚು ಕಡಿಮೆ ಮಾನ್ಸಿಂಗ್ ಪ್ಯಾಲೇಸ್ ಥರನೇ ಇದೆ, ಆದರೆ ವಿಶೇಷ ಬ್ಯೂಟಿಫುಲ್ ವೈಫಿಗೋಸ್ಕರ ವಿಶೇಷ ಅರಮನೆ. ಇಲ್ಲಿ ನೋಡಿ, ಎಲ್ಲಿದೆ ಮೆಹಲ್ ಜಾತೆ ಇಸ್ಲಿ ಅಮ್ಮನೆ ಹಾಂ ನೋಡಿ, ಮಾನ್ಸಿಂಗ್ ಮೆಹಲಲ್ಲಿ ಯಾವ ರೀತಿ ಇದೆ ಅಲ್ವಾ, ಅದೇ ಥರ ಇದೆ. ಓಕೆ, ಇದೆಲ್ಲ ಆಫೀಸ್ ಮಾಡಿದ್ದಾರೆ ಈಗ. ಇದು ಬಂದು ಮೃಗನೇನಿಯ ಅರಮನೆ, ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನಮಗಿಲ್ಲಿ ನೋಡೋಕ್ಕೆ ಸಿಗೋದು ಮುರಿದು ಹೋದಂತಹ ಮೂರ್ತಿಗಳು, ಯಾಕಂದರೆ ಸದ್ಯ ಡೋರ್ ಆದರೂ ಒರಿಜಿನಲ್ ಇದೆ. ಫ್ರೆಂಡ್ಸ್, ಗುಜ್ರಿ ಮೆಹಲ್ನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮಗೆ ಹೇಳ್ತೇವೆ. ರಾಜ ಮಾನ್ಸಿಂಗ್ ಒಮ್ಮೆ ಬೇಟೆಗೆ ಹೋಗಿದ್ದಾಗ ಒಂದು ಸುಂದರವಾದ ಯುವತಿಯನ್ನು ನೋಡ್ತಾರೆ. ಆ ಯುವತಿಯನ್ನು ವಿವಾಹ ಆಗಲು ಪ್ರಸ್ತಾಪಿಸ್ತಾರೆ. ಆದರೆ ಆ ಯುವತಿ ರಾಜನಿಗೆ 3 ಷರತ್ತುಗಳನ್ನು ಹಾಕ್ತಾರೆ. ಅದು ಏನಂದರೆ, ಮೊದಲನೇದಾಗಿ ವಿವಾಹ ಆದ ನಂತರವೂ ಕೂಡ ರಾಣಿ ತನ್ನ ಊರಿನ ನೀರನ್ನೇ ಬಳಕೆಗಾಗಿ, ಕುಡಿಲಿಕ್ಕಾಗಿ, ಸ್ನಾನಕ್ಕಾಗಿ ಬಳಸ್ತಕ್ಕಂಥದ್ದು. ಎರಡನೇದಾಗಿ, ಎಲ್ಲ ರಾಣಿಯರಂತೆ ತಾನು ಪರದೆ ಹಿಂದೆ ಕುಳಿತುಕೊಳ್ಳೋದಿಲ್ಲ, ಬದಲಾಗಿ ಸ್ವತಂತ್ರವಾಗಿ ಜೀವಿಸಲು ಇಚ್ಛಿಸ್ತೇನೆ ಅಂತ ಹೇಳ್ತಾರೆ. ಮೂರನೇ ಷರತ್ತಿನಂತೆ ಮೃಗನೇನಿ ತಾನು ಯುದ್ಧ ಕಲೆಗಳಲ್ಲಿ ಭಾಗವಹಿಸುವುದಾಗಿ ಹೇಳ್ತಾರೆ. ಯಾಕಂದರೆ ಮೃಗನೇನಿಯವರು ಯುದ್ಧ ಕಲೆಗಳಲ್ಲಿ ಪರಿಣಿತರಾಗಿರ್ತಾರೆ. ಹಾಗಾಗಿ ತಾನು ಕೂಡ ಯುದ್ಧದ ಸಂದರ್ಭಗಳಲ್ಲಿ ಸ್ವತಃ ರಾಜನೊಂದಿಗೆ ಯುದ್ಧದಲ್ಲಿ ಭಾಗವಹಿಸುವುದಾಗಿ ಹೇಳ್ತಾರೆ. ಈ 3 ಷರತ್ತುಗಳನ್ನು ಒಪ್ಪಿಕೊಂಡಂತಹ ರಾಜ ಮಾನ್ಸಿಂಗ್ ಮೊತ್ತ ಮೊದಲಿಗೆ ಈ ಕೋಟೆಯ ಅತ್ಯಂತ ಕೆಳಭಾಗದಲ್ಲಿ ಮೃಗನೇನಿಗೋಸ್ಕರ ಒಂದು ಸುಂದರವಾದ ಅರಮನೆಯನ್ನು ಕಟ್ಟಿಸ್ತಾರೆ. ಕಾರಣ ಏನಂದರೆ, ಮೃಗನೇನಿಯ ಊರಿನಿಂದ ನೀರಿನ ಸವಲತ್ತನ್ನು ಇಲ್ಲಿಗೆ ಮಾಡಲಿಕ್ಕಾಗಿ. ಮಾನ್ಸಿಂಗ್ ಅರಮನೆಯು ಬೆಟ್ಟದ ಮೇಲಿದೆ ಹಾಗೂ ಅತ್ಯಂತ ಎತ್ತರವಾದ ಪ್ರದೇಶದಲ್ಲಿದೆ. ಅಲ್ಲಿಗೆ ಸುಲಭವಾಗಿ ನೀರನ್ನು ಹರಿಸಲು ಸಾಧ್ಯವಿಲ್ಲ. ಹಾಗಾಗಿ ಕೋಟೆಯ ಕೆಳಭಾಗದಲ್ಲಿ ಇವರಿಗೆ ವಿಶೇಷವಾದ ಅರಮನೆಯನ್ನು ಕಟ್ಟಿಸಿಕೊಡ್ತಾರೆ. ಅಲ್ಲದೆ ಇವರಿಗೆ ಯುದ್ಧ ಕಲೆಗಳಲ್ಲಿ ಭಾಗವಹಿಸೋದಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗೆ ಪರದೆಯಿಂದ ಉಳಿಯದೆ ಅವರು ಸ್ವತಂತ್ರವಾಗಿ ಜೀವಿಸ್ತಾರೆ. ಇದೊಂದು ವಿಶೇಷ ಅಂತ ಹೇಳ್ಬೋದು. ಇದು 13th ಸೆಂಚುರಿಯಲ್ಲಿ, 13ನೇ ಶತಮಾನದಲ್ಲಿ ನೋಡಿ, ಈ ರೀತಿ ಕಲ್ಲಿನಲ್ಲಿ ಕೆತ್ತಿ ಕಲೆಗಾರಿಕೆಯನ್ನು ತೋರಿಸ್ತಿದ್ರು. ನಾವಿವತ್ತು ಒಂದು ಪೇಂಟಿಂಗ್, ಡ್ರಾಯಿಂಗ್ ಮಾಡೋದಕ್ಕೆ 20 ಸರಿ ಇರೈಸ್ ಮಾಡ್ತೀವಿ. ಅವರು ಕಲ್ಲಿನಲ್ಲೇ 13, 14, 5th ಸೆಂಚುರಿಯಲ್ಲಿ ಯಾವ ರೀತಿ ಮಾಡಿದರು ನೋಡಿ. ಇದೆಲ್ಲ ರಾಣಿಯ ಅರಮನೆಯ ಕೊಠಡಿಗಳು. ಇದು ಪೂರ್ತಿ ರಾಣಿ ಮೃಗನೇನಿ ಅರಮನೆಯ ಮೂರ್ತಿಗಳು. ಈ ಕಲೆ ನಮ್ಗೆ ಏನೋ ತಿಳಿಸ್ತಾ ಇದೆ, ಅದು ಏನಂತ ನಿಮಗೆ ಅರ್ಥ ಆಗಬೇಕು ನೋಡಿ. ಈ ರೀತಿಯ ಒಂದು ಕೆತ್ತನೆಗಳನ್ನು ಇಂಟ್ರೆಸ್ಟಿಂಗ್ ನೋಡಿ. ಇದು ಪಿಲ್ಲರ್ಸ್ ನೋಡಿ, ಹಿಂದಿನ ಕಾಲದಲ್ಲಿ. ಇದು ಕೂಡ 19th ಸೆಂಚುರಿಯ ಪಿಲ್ಲರ್ಸ್. ಓ ಮೈ ಗಾಡ್, ನನಗೆ ಹಂಪಿಯ ನೆನಪಾಗ್ತಾ ಇದೆ ಇಲ್ಲಿ ಇದನ್ನು ನೋಡುವಾಗ. ಇದು 5th ಸೆಂಚುರಿಯ ಒಂದು ಕಲಾಕಾರಿಕೆ ಅಂತಲೇ ಹೇಳ್ಬೋದು. ಪಾಮ್ ಟ್ರೀ ಥರನೂ ಕಾಣಿಸ್ತಾ ಇದೆ ನೋಡಿ. ಇದು 5th ಸೆಂಚುರಿಯಲ್ಲಿ ಕಾರು ಮಾಡಿದಂತಹ ಸ್ಟೋನ್ ಇದು ನೋಡಿ. ಬಾಬರ್, ಅದಾದ ನಂತರ ಹುಮಾಯೂನ್, ಅದಾದ ನಂತರ ಅಕ್ಬರ್ ದ ಗ್ರೇಟ್. ಇವರೇ ನಮ್ಮ ಹೀರೋ ಅಕ್ಬರ್. ಅದಾದ ನಂತರ ಜೋಧಾಬಾಯಿ, ಅಕ್ಬರ್ನ ಹೆಂಡತಿ ಜೋಧಾಬಾಯಿ ಫೋಟೋ. ಅದಾದ ನಂತರ ಜಹಾಂಗೀರ್, ಇದು ಅಕ್ಬರ್ನ ಮಗ ಸಲೀಂ ಅಥವಾ ಜಹಾಂಗೀರ್. ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ಬೀರ್ಬಲ್ನ ಚಿತ್ರಕಲೆ ಇದೆ. ನೂರ್ ಜಹಾನ್, ಇದು ಶಹಜಾನ್.
ಶಾಜಹಾನ್ ಅವರ ಹೆಂಡತಿ ಮುಮ್ತಾಜ್, ಜಹಾಂಗೀರ್, औरंगजेब फैमिली। वाह, रानी लक्ष्मीबाई का फोटो देख रहे हैं हम, चित्रकला बाई ಮತ್ತೆ ತಾತಿಯ ದೊತೆಯ ಚಿತ್ರಕಲೆ ಆಗ ಮಾಡಿದಂತೆ. Come here. You were asking no caves, from the caves today angan door lat. Broken. What is Gopachal caves? Broken. And some statues. See here. ಫ್ರೆಂಡ್ಸ್, ಫ್ರಾನ್ಸ್ನಲ್ಲಿ ಓಲ್ಡೆಸ್ಟ್ ಮಾನ್ಯುಮೆಂಟ್ಸಿಗೆ ಒಂದು ಕಾಂಪಿಟೇಷನ್ ಇಡ್ತಾರೆ. ಆ ಕಾಂಪಿಟೇಷನ್ಗೆ ಇಲ್ಲಿನ ಗುಜ್ರಿ ಮೆಹಲ್ನಿಂದ ಶಾಲ್ ಬಂಜಿಕಾ ಅನ್ನುವಂತಹ ಮೂರ್ತಿಯನ್ನು ಕಳಿಸಿಕೊಡ್ತಾರೆ. ಆ ಮೂರ್ತಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿ ನಮ್ಮ ಭಾರತಕ್ಕೆ ಹೆಮ್ಮೆಯನ್ನು ತಂದುಕೊಡುತ್ತೆ. ಹಾಗಾಗಿ ಆ ಮೂರ್ತಿಯನ್ನು ಹುಡುಕಾಟ ಮಾಡ್ತಾ ಇದ್ದೀವಿ. ಶಾಲ್ ಬಂಜಿಕಾ ಎಂಬುವಂಥ ಮೂರ್ತಿಯನ್ನು ನೋಡಲು ದೇಶ ವಿದೇಶಗಳಿಂದ ಇಲ್ಲಿಗೆ ಬರ್ತಾರೆ. ಆದರೆ ನಮಗೆ ಮಾತ್ರ ಇದು ಸಿಗ್ತಾ ಇಲ್ಲ. ಇದು ಕೂಡ ರಾಣಿಯ ಅರಮನೆಯ ಕೊಠಡಿ. ಫೋನ್ ಲಗಾತೆ ಪರ್ಚಿ के ताला. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಒಂದು ಕೊಠಡಿಗೆ ಬೀಗ ಹಾಕಿದ್ದಾರೆ. ಹೇಗಾದರೂ ಮಾಡಿ ಈ ಕೊಠಡಿ ಒಳಗಡೆ ನಾವು ಹೋಗಲೇಬೇಕಾಗಿದೆ. ಕಾರಣ ಏನು ಅಂತ ಹೇಳ್ತೀನಿ. ಪ್ರಪಂಚದಲ್ಲೇ ಅತ್ಯಂತ ಹಳೆಯದಾದಂತಹ ಸುಂದರ ಮೂರ್ತಿಗಾಗಿ ಫ್ರಾನ್ಸ್ನಲ್ಲಿ ಒಂದು ಕಾಂಪಿಟೇಷನ್ನ ಇಡಲಾಗಿತ್ತು. ಆ ಕಾಂಪಿಟೇಷನ್ನಲ್ಲಿ ಈ ಮೂರ್ತಿ ಭಾರತಕ್ಕೆ ಪ್ರಥಮ ಬಹುಮಾನವನ್ನು ಗಳಿಸಿಕೊಂಡು ಬಂದಿದೆ. ಆ ಮೂರ್ತಿಯನ್ನು ನೋಡುವ ಉದ್ದೇಶದಿಂದ ನಾವು ಗುಜ್ರಿ ಮೆಹಲಿಗೆ ಬಂದಿದ್ದೆವು. ಹಾಗಾಗಿ ಆರ್ಗ್ಯುಮೆಂಟ್ ಮಾಡಿ ಆ ಡೋರನ್ನು ಓಪನ್ ಮಾಡಿಸಿ ಆ ಒಂದು ಇಂಡಿಯನ್ ಮೊನಾಲಿಸವನ್ನು ನೋಡಿದೆವು. ತುಂಬಾ ಖುಷಿ ಆಯಿತು. ಹಾಗೆ ಸ್ವಲ್ಪ ಬೇಜಾರು ಕೂಡ ಆಯಿತು. ಯಾಕೆಂದರೆ 3:30 ಗಂಟೆಗೆ ಇಲ್ಲಿನ ವರ್ಕರ್ಸ್, ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ, ಇಲ್ಲಿನ ವರ್ಕರ್ಸ್ ಏನಿದಾರಲ್ಲ 3:30 ಗಂಟೆಗೆ ಸಣ್ಣ ಮಕ್ಕಳ ಥರ ಬ್ಯಾಗ್ ಹಾಕ್ಕೊಂಡು ಹೊರಗಿರುವಂಥ ಮೂರ್ತಿಗಳನ್ನು ನೋಡಿ ಹೋಗಿ ಅಂತೇಳಿ ಎಲ್ಲವನ್ನು ಬಂದ್ ಮಾಡಿ ಇಟ್ಟಿದ್ದಾರೆ. ಕೆಲಸ ಇಲ್ಲ ಅಂತ ಜನ ಸಾಯ್ತಾ ಇದ್ರೆ ಇಲ್ಲಿ ಸರ್ಕಾರಿ ಕೆಲಸ, ದೇವ್ರ ಕೆಲಸ, ಗಂಟೆ ಹೊಡಿ ಸಂಬಳ ತಗೋ ಆಗ್ತಾ ಇದೆ. ಮಾನ್ಯುಮೆಂಟ್ಸ್ ಕಾಲ್ಡ್ ಶಾಲ್ ಬಂಜಿಕ್. We can say it Indian Mona Lisa. We have Mona Lisa, so this is Indian Mona Lisa, and she brought us the world record. It's proud to be Indian, and you can see whenever you come to the Gujri Mahal. Nice. See here, Bruganaini Mahalina basement. ಇಲ್ಲೇನಿದೆ ಅಂತ ನೋಡುವ. ನೋಡಿ, ಇದು ಅಂಡರ್ ಗ್ರೌಂಡ್ ಕೋಣೆ. ಇಲ್ಲಿ ಕೂಡ ಹಂಗ ಕಡುಬು ಸುಡಿನ. ಇದೆಲ್ಲ ಹಳೆ ಕಾಲದಲ್ಲಿ ಬಳಸ್ತಿದ್ದಂತಹ ರಾಣಿ ಮೃಗನೈನಿ ಈ ಒಂದು ಅರಮನೆಯ ಅಂಡರ್ ಗ್ರೌಂಡ್ನಲ್ಲಿ ಇರ್ತಾ ಇದ್ರು. ಆಗಾಗ ಅವರ ಒಂದು ಅರಮನೆಯ ಅಂಡರ್ ಗ್ರೌಂಡ್ ಅಂತಲೇ, ಅಂಡರ್ ಗ್ರೌಂಡ್ ರೂಮ್ ಅಂತ ಹೇಳ್ಬೋದು. ಹಾಂ, ಕರೆದುಂಗ ಸಸ್ಪೆಂಡಿಂಗ್. ಯಾ, see these guys, they are not allowing to see us. ಒಂದು ಪಿಲ್ಲರ್ ನೋಡಿ, ಒಂದ್ಸರಿ ಪಿಲ್ಲರ್ನ ಹತ್ತಿರ ತೊಗೊಂಡೋಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಪಿಲ್ಲರ್ದು ಕಾರ್ವಿಂಗ್ಸ್, ಫ್ಲವರ್ ನೋಡಿ, ಪಿಜನ್ ಥರನೂ ಕಾಣಿಸುತ್ತೆ. ಇದೆಲ್ಲ ಕಲ್ಲಲ್ಲಿ ಯಾವ ರೀತಿ ಪರ್ಫೆಕ್ಟಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಇದೆಲ್ಲ ನೋಡಿ, ಇದೆಲ್ಲ ಡೆಸ್ಟ್ರಾಯ್ ಮಾಡಿರ್ತಕ್ಕಂಥದ್ದು ಯುದ್ಧಗಳಾಗುವಾಗ. ಎಷ್ಟು ಸಖತ್ತಾಗಿದೆ.
ನೋಡಬೇಕು, ಮಕ್ಕಳಿಗೆಲ್ಲ ತೋರಿಸ್ಬೇಕು. ನಮ್ಮ ಇತಿಹಾಸವನ್ನು ಒಮ್ಮೆ ನೆನಪಿಸ್ಕೊಳ್ಳಿಕ್ಕೆ ಇದೊಂದು ಅವಕಾಶ. ಪಿಲ್ಲರ್ ಇಲ್ಲೊಂದಿದೆ ನೋಡಿ, ಆದರೆ ಬಣ್ಣ ಸ್ವಲ್ಪ ಬೇರೆದೇ ಇದೆ. ಕ್ಯಾನನ್ಸ್ ನೋಡಿ ಅಲ್ಲ, ಫಿರಂಗಿಗಳು. ಇಷ್ಟೊಂದು ಒಳ್ಳೆಯ ಕಲೆಯನ್ನು ನಮಗೆ ಉಳಿಸ್ಕೊಳ್ಳಿಕ್ಕಾಗಲಿಲ್ಲಲ್ಲ ಅಂತ ತುಂಬ ಬೇಜಾರು. ಈಗ ನೋಡಿ ಮೆಹಲ್ ಎಲ್ಲಿಂದ ಕಾಣಿಸ್ತಾ ಇದೆ ಅಲ್ಲ, ಅದೇ ಮಾನ್ಸಿಂಗ್ ಪ್ಯಾಲೇಸ್. See how everything carved, Sharna. It is not a painting either. It's not a building. It's not constructed like in the hand, in the mud or anything. It's all carved in. See how they carved, you know. I wonder how they. It's like, you know, keeping the plates one to another. See. Like one plate, another plate, another. Like engineering. I think it's some. I think it's a grinding machine. It's a grinding machine. I wonder. It is a grinding machine. Oh, correct. This one only there. See, inside they put something. And see, here is a hole. They keep on grinding. I cannot even move now. See here. Here is a hole. They put one. Yeah. Impossible. It's a grinding machine. Anga pade. ಆಟ ಬನಾನೆ ಕಾ ಮಿಷಿನ್ ರೀ. ಫ್ರೆಂಡ್ಸ್, ನೀವೇನಾದರೂ ಗ್ವಾಲಿಯರ್ಗೆ ಬಂದರೆ, ಅದರಲ್ಲೂ ಗುಜ್ರಿ ಮೆಹಲ್ಗೆ ಬಂದರೆ ಈ ಒಂದು ಕೊಠಡಿಯನ್ನು ಓಪನ್ ಮಾಡಿಸಿ ನೋಡಲೇಬೇಕು. ಯಾಕೆ ಅಂದರೆ ಇಡೀ ಭಾರತ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತಹ ಒಂದು ಮೂರ್ತಿ ಇದಾಗಿದೆ. ಇದನ್ನು ನೀವು ಖಂಡಿತವಾಗಿ ನೋಡಲೇಬೇಕು. ಒಂದು ವೇಳೆ ಈ ಕೊಠಡಿಗೆ ಬೀಗ ಹಾಕಿದರೆ ನೀವು ಬೀಗ ತೆಗೆಸಿ ನೋಡಿ ಬನ್ನಿ. ಯಾಕೆ ಅಂದರೆ ಇದು ನಮ್ಮ ಭಾರತದ ಹೆಮ್ಮೆಯ ವಿಚಾರ. ಇದನ್ನು ಅವರಾಗೇ ಪಬ್ಲಿಕ್ಕಿಗೆ ತೋರಿಸ್ಬೇಕು. ಇದನ್ನು ಬಂದ್ ಮಾಡಿ ಕೆಲಸ ಮಾಡದೆ ಕೂತ್ಕೊಂಡಿದ್ರೆ ನಾವು ಸರ್ಕಾರಿ ಕೆಲಸದವ್ರನ್ನ ಎಚ್ಚೆತ್ತಿಸಬೇಕಾಗತ್ತೆ. ಹಾಗಾಗಿ ನೀವು ಕೂಡ ಒಮ್ಮೆ ನೋಡಿ ಬನ್ನಿ. ಬೆಟ್ಟದಿಂದ ಕೆಳಗೆ ಬಹಳ ಸುಲಭವಾಗಿ ಇಳ್ಕೊಂಡು ಹೋದ್ವಿ, ಆದರೆ ಮೇಲತ್ತದಿದೆಯಲ್ಲ ತುಂಬಾ ಕಷ್ಟ. ಮಧ್ಯದಲ್ಲಿ ನಾವು ಸ್ಟಾಪ್ ಮಾಡ್ತಾ ಹತ್ತುತ್ತಾ ಬಂದ್ವಿ. ತುಂಬಾ ಒಂದು ಅಮೇಝಿಂಗ್ ಹಾಗೂ ಡಿಫ್ರೆಂಟ್ ಆದಂತಹ ಎಕ್ಸ್ಪೀರಿಯನ್ಸ್ ಇದು. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಬೆಸ್ಟ್ ಆದ ಆ್ಯಕ್ಟಿವಿಟಿ. ಮಾನ್ಸಿಂಗ್ ಮೆಹಲಿಂದ ಗುಜ್ರಿ ಮೆಹಲ್ಗೆ ಒಂದು ಸಾರಿ ಹತ್ತಿ ಇಳಿದ್ರೆ ಸಾಕು, 10 ಕಿಲೋ ವೆಯ್ಟ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಇಲ್ಲಿನ ಜನರು ಬೆಳಗ್ಗೆ ಎದ್ದು ಬೆಟ್ಟದ ಮೇಲೆ ವಾಕಿಂಗಿಗೆ ಬರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲಿ ಬೇಕಾದರೂ ನೀವು ಜನರನ್ನು ನೋಡ್ಬೋದು. ಕುಳಿತಲ್ಲೇ ನಿಂತಲ್ಲೇ ಯೋಗ ಧ್ಯಾನವನ್ನು ಮಾಡ್ತಾರೆ. ಇದಂತೂ ನನಗೆ ತುಂಬಾ ವಿಶೇಷ ಅನಿಸ್ತು. ಹಬ್ಬ ಕೊನೆಗೂ ಬೆಟ್ಟಕ್ಕೆ ವಾಪಸ್ ತಲುಪಿದ್ವಿ. ತುಂಬಾ ವಿಶೇಷವಾದ ಅನುಭವ. ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.